ಶ್ರೀಗುರುಭ್ಯೋ ನಮಃ. ಹರಿ ಓಂ. ಐಂ ಗ್ಲೋಂ ಹೈಂ ವಾರ್ತಾಳಿ ವಾರ್ತಾಳಿ ವರಾಹಿ ವರಾಹಿ ವರಾಹಮುಖಿ ವರಾಹಮುಖಿ ಅಂದೇ ಅಂದಿನಿ ನಮಃ ರುಂದೇ ರುಂದಿನಿ ನಮಃ ಜಂಬೇ ಜಂಬಿನಿ ನಮಃ ಮೇಹೆ ಮೇಹಿನಿ ನಮಃ ಸರ್ವದುಷ್ಟದುಷ್ಟಾನಾಂ ಸರ್ವೇಷಾಂ ಸರ್ವವಾಕ್ಚಿತ್ತ ಚಕ್ಷುರ್ಮುಖಗತಿ ಜಿಹ್ವಾಂ ಸ್ತಂಭನಂ ಕುರು ಶೀಘ್ರಂ ವಶ್ಯಂ ಕುರು. ಐಂ ಗ್ಲೋಂ ಹೈಂ ಟಾಹ 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 ಹೂಂ ಪಟ್ ಸ್ವಾಹ. ವಾರಾಹಿ ಮಾತೃಕಾಯೇ ನಮಃ. ಜೈ ವಾರಾಹಿ, ಜೈ ಜೈ ವಾರಾಹಿ. ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ವಿನಯ್ ಕುಮಾರ್ ಶರ್ಮಾ, ಜ್ಯೋತಿಷ್ಯ ತೀರ್ಥಭಾಸ್ಕರ. ಆತ್ಮೀಯರೇ, ನೀವು ನನ್ನ ಹಿಂದಿನ ವಿಡಿಯೋಗಳನ್ನೆಲ್ಲ ತುಂಬ ವೀಕ್ಷಣೆ ಮಾಡಿದ್ದೀರಾ. ಹಿಂದಿನ ವಿಡಿಯೋಗಳಲ್ಲೆಲ್ಲ ಕೂಡ ನಾನು ನಿಮಗೆ ಕರುಂಗಲಿ ಮಾಲೆಯ ಬಗ್ಗೆನೇ ವಿಶೇಷವಾಗಿ ಹೇಳ್ತಾ ಬಂದಿದ್ದೆ. ಎಷ್ಟೋ ನೂರಾರು ಜನರು ಈ ಒಂದು ಸಾನ್ನಿಧ್ಯಾನಕ್ಕೆ ಬಂದು ಅಮ್ಮನವರ ದರ್ಶನವನ್ನು ಪಡ್ಕೊಂಡು ಈ ದಿವ್ಯ ಸಾನ್ನಿಧ್ಯದಲ್ಲಿ ಇಟ್ಟಿರುವಂತಹ ಈ ಒಂದು ದಿವ್ಯ ಕರಾಂಗುಲಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಎಷ್ಟೋ ಜನರು ತಮ್ಮ ಒಂದು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರು ಮತ್ತೆ ಮತ್ತೆ ತಮ್ಮ ಒಂದು ಬಂಧುಗಳನ್ನು, ತಮ್ಮ ಸ್ನೇಹಿತರುಗಳನ್ನು ನಮ್ಮ ಹತ್ರ ಕಳಿಸ್ತಾ ಇದ್ದಾರೆ. ಶ್ರೀ ವಾರಾಹಿ ಸಾನ್ನಿಧಾನಕ್ಕೆ ಬಂದು ಅವರ ಮನೋ ಈಡೇರಿಕೆಗಳೆಲ್ಲ ಕೂಡ ಈಡೇರ್ತಾ ಹೋಗಿದೆ. ಇಂಥ ನಮ್ಮ ಒಂದು ಭಗವದ್ಭಕ್ತರ ಇನ್ನೂ ಅವರಿಗೆ ವಿಶೇಷವಾಗಿ ಅಂದ್ಕೊಂಡಿದ್ದೆಲ್ಲ ಕಾರ್ಯಸಿದ್ಧಿ ಆಗಬೇಕು. ಮತ್ತು ಮಾಲೆ ತಗೊಂಡಿದ್ದ ಮಾತ್ರಕ್ಕೆ ಅವ್ರಿಗೆಲ್ಲನೂ ಅನುಕೂಲ ಆಗುವಂತಹ ಒಂದು ಪರಿಸ್ಥಿತಿ ಏರ್ಪಾಡಾಗಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯ ಸಮಸ್ಯೆಯಿಂದ ಈ ಜೀವನವನ್ನು ಸಾಗಿಸ್ತಾ ಇದ್ದೀವಿ ನಾವು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ದೋಷಗಳು, ಗ್ರಹ ದೋಷ ಇರಬಹುದು, ಮನೆಯಲ್ಲಿ ದೋಷ ಆಗಿರಬಹುದು, ಆರ್ಥಿಕವಾದಂತಹ ದೋಷಗಳು. ಸುಮಾರು ಜನರು ಇಲ್ಲಿ ಬಂದು ಈ ಒಂದು ಕರಂಗುಲಿ ಮಾಲೆಯನ್ನು ಮತ್ತು ಬ್ರಾಸ್ಲೆಟನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ದಾಗಲಿ ತಾವು ಧಾರಣೆ. ನಾನು ಸಾಮಾನ್ಯವಾಗಿ ಮನೆಯಲ್ಲಿ ಇಡಿ ಅಂತ ಯಾರಿಗೂ ಹೇಳೋದೇ ಇಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ಅದು ಮನೆಯಲ್ಲಿ ಇಟ್ಟಾಗ ಕೆಲವೊಂದು ಮನೆಯ ದೋಷವನ್ನು ಪರಿಹಾರ ಮಾಡುತ್ತೆ. ಆದರೆ ಈ ಒಂದು ಮಾಲೆ ಧಾರಣೆಯಿಂದ ಏನಾಗುತ್ತೆ, ನಾವು ಮಾಲೆ ಧಾರಣೆ ಮಾಡಿಕೊಂಡಾಗ ನಮ್ಮ ಒಂದು ದೇಹದಲ್ಲಿ ಆಗುವಂತಹ ಒಂದು ವೈಪರೀತ್ಯಗಳೇನಿರುತ್ತೆ ಅದು ಪರಿಹಾರ ಮಾಡ್ತಾ ಹೋಗುತ್ತೆ. ಅಂದರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಕೂಡ ನಮ್ಮ ಮನಸ್ಸಿನಲ್ಲಿ ಕೆಲವು ಈ ಒಂದು ವಿಚಾರಗಳು, ಮಂತ್ರಗಳಾಗ್ತಾನೆ ಇರುತ್ತೆ. ಅಂದರೆ ಅದು ಕಡಿತಾನೆ ಇರುತ್ತೆ. ಅಂದರೆ ಏನೋ ಒಂದು ರೀತಿಯಾದಂತಹ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಾನೆ ಇರುತ್ತೆ. ಇಂಥ ಬಾಧೆಯನ್ನು ಈ ಒಂದು ಮಾಲೆಗಳು ನಿವಾರಣೆ ಮಾಡುತ್ತೆ. ಅದರಲ್ಲೂ ಕೂಡ ವಾರಾಹಿ ಸಾನ್ನಿಧ್ಯಾನದಲ್ಲಿ ಇಟ್ಟು ಈ ವಾರಾಹಿ ಮಂತ್ರನೇ ನೋಡಿ ವಿಚಿತ್ರವಾಗಿದೆ. ಅಲ್ಲಿ ಹೇಳುತ್ತೆ ಐಂ ಗ್ಲೋಂ ಐಂ ಅಂತ. ಐಂ ಅನ್ನೋ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಸರಸ್ವತಿ, ಅದು ಸರಸ್ವತಿ ಮಂತ್ರ ಅಂತ. ಗ್ಲೋಂ ಅನ್ನೋದು ಗಣಪತಿ ಮಂತ್ರ. ತಿರುಗಿ ಐಂ ಬಂದಿದೆ, ಐಂ ಗ್ಲೋಂ ಐಂ, ತಿರುಗಿ ಸರಸ್ವತಿ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಅಮ್ಮನವರ ಒಂದು ವಿಶೇಷವಾದಂತಹ ಮೊದಲನೇ ಅಕ್ಷರವೇ ಸರಸ್ವತಿ ಮಂತ್ರದಿಂದ ಕೂಡಿದೆ. ಆದರೆ ಇಲ್ಲಿ ಸರಸ್ವತಿಗಿಂತ ಲಕ್ಷ್ಮಿಯೇ ಒಂದು ಪ್ರಧಾನ ಪಾತ್ರವನ್ನು ಪಡಿತಾಳೆ. ಐಂ ಗ್ಲೋಂ ಐಂ ವಾರ್ತಾಳಿ ವಾರ್ತಾಳಿ. ವಾರ್ತಾಳಿ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಮಾತಾಡೋಳು ಅಂತ. ಅಂದರೆ ಈಗ ನಮ್ಮ ನಾಲಿಗೆ ಮೇಲೆ ಸರಸ್ವತಿ ಇದ್ದು ಆ ಸರಸ್ವತಿ ಮಾತಿನ ರೂಪದಲ್ಲಿ ಬಂದಾಗ, ಈಚೆ ಬಂದಾಗ ಏನಾಗುತ್ತೆ, ನಮಗೆ ಕಮ್ಯುನಿಕೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು, ಏನೋ ಒಂದು ಉದ್ಯೋಗ ನಾವು ಮಾಡ್ತಿದ್ದಾಗ ಅಲ್ಲಿ ಕಮ್ಯುನಿಕೇಷನ್ನೇ ತುಂಬ ಇಂಪಾರ್ಟೆಂಟ್. ಅಂದರೆ ನಮ್ಮ ಮಾತುವೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಮಾತಿನ ಒಂದು ಜ್ಞಾನವನ್ನು ಕೊಡುವಂತಹ ದಿವ್ಯವಾದಂತಹ ಸನ್ನಿಧಾನ ಈ ಪಾತಾಳ ವಾರಾಹಿ ಸನ್ನಿಧಾನ. ಅದ್ರ ಜೊತೆಗೆ ನಾವು ಒಂದು ಬೋರ್ಡನ್ನು ಹಾಕಿದ್ದೀವಿ, ಇಲ್ಲಿ ನೋಡ್ಬೋದು. ಈ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ವಿಶೇಷವಾದಂತಹ ದೀಪಾರಾಧನೆಗಳಾಗಬಹುದು, ಮತ್ತು ತೆಂಗಿನಕಾಯಿಯನ್ನು ಕಟ್ಟುವಂತಹ ಒಂದು ವಿಧಾನ ಆಗಿರಬಹುದು. ಈ ಇನ್ನು ಏನಕ್ಕೆ ನಾವು ತೆಂಗಿನಕಾಯಿಯನ್ನು ಕಟ್ಟಬೇಕು? ಎಲ್ಲರೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನೀವು ಈ ನಡುವೆ ತೆಂಗಿನಕಾಯಿಗಳನ್ನು ಕಟ್ತಾ ಇದ್ದೀರ. ಆ ಕಟ್ಟುವಂತಹ ಒಂದು ವಿಚಾರ ಏನು ಅಂತಂದರೆ, ಅಲ್ಲಿ ಒಂದು ಮಂತ್ರ ಹೇಳುತ್ತೆ, ಪೂರ್ಣ ಫಲಂ ಪೂರ್ಣಮಿಧಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಅಂದರೆ ಒಂದು ಪೂರ್ಣ ಫಲವನ್ನು, ಒಂದು ಪೂರ್ಣವಾಗಿರುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ದೇವಿ ಸಾನ್ನಿಧ್ಯದಲ್ಲಿ ಆ ಒಂದು ಕಾಯನ್ನು, ಪೂರ್ಣ ಫಲವನ್ನು ನಾವು ದೇವರಿಗೆ ಅರ್ಪಣೆ ಮಾಡಿದ್ದೇ ಆಯಿತು ಅಂತಂದರೆ ನಮ್ಮ ಒಂದು ಸಂಕಲ್ಪ ಏನಿದೆ ಆ ಸಂಕಲ್ಪವನ್ನು ತಾಯಿ ಸಿದ್ಧಿ ಮಾಡ್ತಾಳಂತೆ. ಹಾಗಾಗಿ ಅದಕ್ಕೋಸ್ಕರನೇ ವೇದ ಮಂತ್ರಗಳು ಹೇಳ್ತಾ ಇದ್ದಾವೆ, ಪೂರ್ಣಮಿದಂ, ಪೂರ್ಣವಾಗಿರುವಂಥದ್ದು. ನಮ್ಮ ಸಂಕಲ್ಪಗಳು ಎಲ್ಲ ಪೂರ್ಣವಾಗಬೇಕು. ಕೆಲವ್ರಿಗೆ ಏನಾಗುತ್ತೆ, ಅರ್ಧಂಬರ್ಧ ಆಗ್ತಿರುತ್ತೆ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು ಆಗ್ತಿರುತ್ತೆ. ಕೆಲವರಿಗೆ ಹೋಗ್ತಾ ಇರ್ತಾರೆ, ಮುಂದೆ ಕಡೆಗೆ ಟಕ್ ಅಂತ ಸ್ಟಾಪ್ ಆಗಿಬಿಡುತ್ತೆ.
ಈ ರೀತಿಯಾದಂತಹ ದೋಷಗಳನ್ನೆಲ್ಲ ಕೂಡ ನೋಡಿ. ಇದು ಕರ್ನಾಟಕದ ಪ್ರಪ್ರಥಮ ಪಾತಾಳ ವಾರಾಹಿ ದೇವಸ್ಥಾನ. ಪ್ರಪ್ರಥಮವಾಗಿ ನಾವು ಭಗವಂತನ ಒಂದು ಸಾನ್ನಿಧ್ಯ, ಭಗವಂತನ ಒಂದು ಪ್ರೇರಣೆಯಿಂದನೇ, ಯಾಕೆಂದರೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಕೈಲಂತೂ ಸಾಧ್ಯನೇ ಇಲ್ಲ, ಮನುಷ್ಯ ಮಾತ್ರ ಕೈಯಲ್ಲಿ ಆಗೋದೇ ಇಲ್ಲ. ಇದನ್ನ ಭಗವತಿಯೇ ತನ್ನ ಸ್ವಯಂವಾಗಿ ನಮ್ಮ ಕನಸಿನಲ್ಲಿ ಬಂದು ಸ್ವಪ್ನದಲ್ಲಿ ಬರುವಂಥವ್ರು ವಾರಾಹಿ ಇದ್ದಾಳೆ, ಸ್ವಪ್ನ ವಾರಾಹಿ ಅಂತ ಅವಳಿಗೆ ಹೆಸರಿದೆ. ಆ ಸ್ವಪ್ನ ವಾರಾಹಿ ಏನು ಮಾಡ್ತಾಳೆ, ನಾವು ಆಕೆಯನ್ನ ಪ್ರಾರ್ಥನೆ ಮಾಡಿ ಅದಕ್ಕೊಂದು ಮಂತ್ರ ಅನುಷ್ಠಾನ ಇದೆ. ಆ ಅನುಷ್ಠಾನವನ್ನು ಮಾಡಿದಾಗ ಯಾರಿಗೆ ಬೇಕಾದ್ರೂ ಮಂತ್ರ ಅನುಷ್ಠಾನ ಮಾಡಿದವ್ರಿಗೆ ಕನಸಿನಲ್ಲಿ ತಾಯಿ ಕಾಣಿಸ್ಕೊಂಡು ಮುಂದಿನ ಭವಿಷ್ಯವನ್ನು ನಮಗೆ ಹೇಳ್ತಾಳೆ. ಇದೇ ರೀತಿಯಲ್ಲಿ ನೋಡಿ, ಈ ಸಾನ್ನಿಧ್ಯದಲ್ಲಿ ಅಮ್ಮನವರು ಮೊದಲನೇದಾಗಿ ನಾವು ಈ ಕ್ಷೇತ್ರದಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ತಾಯಿ ಬಂದು ಕೂತ್ಕೊಂಡು ಆಕೆಯ ಒಂದು ಕಟ್ಟಡ ಕಾರ್ಯ ಆಗ್ಬೋದು, ಮತ್ತೊಂದು ಮುಂದಕ್ಕೆ ಹೋಗಲೇ ಇಲ್ಲ. ತಾಯಿಯನ್ನ ಪ್ರಶ್ನೆ ಮಾಡಿ, ಅಂದರೆ ಕೌಡೆ ಶಾಸ್ತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದಾಗ ಅಮ್ಮ ಹೇಳ್ತಾಳೆ ಸ್ವಪ್ನವಾರಾಹಿಯನ್ನು ಅನುಷ್ಠಾನ ಮಾಡು ಅಂತ ಹೇಳಿದ್ರು. ಹಾಗಾಗಿ ಸ್ವಪ್ನವಾರಾಹಿಯನ್ನು ಅನುಷ್ಠಾನ ಮಾಡಿದ ಮೇಲೆ ಆಕೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನಾನಿಂಥ ಜಾಗದಲ್ಲಿದ್ದೀನಿ, ದೇವಿಯ ಬಲಭಾಗಕ್ಕೆ ಈಶಾನ್ಯ ಮೂಲೆಯಲ್ಲಿ ಅಮ್ಮನವರು ಪಾತಾಳದಲ್ಲಿ ಇದ್ದಾಳೆ, ಇಲ್ಲಿ ಒಂದು ಲಿಂಗರೂಪದಲ್ಲಿ ನಮಗೆ ದರ್ಶನ ಕೊಟ್ಲು. ಅದು ಹೇಗ ಅಂತಂದರೆ ಒಂದು ಹುತ್ತ ಇದೆ, ಹುತ್ತದ ಎದುರುಗಡೆನೆ ನಾನಿದ್ದೀನಿ ಅಂತ ಹೇಳ್ತಾಳೆ. ಆ ಹುತ್ತದ ಎದುರುಗಡೆನೆ ಅಮ್ಮನವರನ್ನ ನೋಡಿದಾಗ ನಾವು ಭೂಮಿಯನ್ನು ಇದು ಮಾಡಿದಾಗ ಅಲ್ಲಿ ನಮಗೆ ಒಂದು ಲಿಂಗರೂಪದಲ್ಲಿ ಅಮ್ಮನವರು ದರ್ಶನ ಕೊಡ್ತಾಳೆ. ಆ ಲಿಂಗರೂಪವಾದಂತಹ ಕಲ್ಲನ್ನು ಈ ಒಳಗಡೆ ಇಟ್ಟು ಅದ್ರ ಮೇಲ್ಭಾಗದಲ್ಲಿ ತನ್ನ ಒಂದು ವಿಗ್ರಹವನ್ನು ಪ್ರತಿಷ್ಠೆಯನ್ನು ಮಾಡಿದ್ದೀವಿ. ಸುಂದರವಾದ ಆಕೃತಿ ನೋಡ್ಬೋದು ನೀವು. ಅಷ್ಟಭುಜ 8 ಭುಜಗಳನ್ನು ಅಮ್ಮನವರು ಹೊಂದಿದ್ದಾಳೆ. ಒಂದೊಂದು ಕೈನಲ್ಲೂ ವಿವಿಧವಾದಂತಹ ಆಯುಧಗಳನ್ನು ಇಟ್ಕೊಂಡಿದ್ದಾಳೆ. ಶಂಖ, ಚಕ್ರ, ಹಲ, ಮುಸಲ, ಇವನ್ನೆಲ್ಲ ಗದ, ಇವನ್ನೆಲ್ಲ ಇಟ್ಕೊಂಡಿರುವಂತಹ ಒಂದು ಸಿಂಹವಾಹಿನಿಯಾಗಿ ಅಮ್ಮನವರು ನಮಗೆ ಕಂಗೊಳಿಸ್ತಾ ಇದ್ದಾಳೆ. ನೋಡಬಹುದು ನೀವು ಸಿಂಹವಾಹಿನಿ ನಿಂತಿರುವಂತಹ ಭಂಗಿ. ಈ ಭಂಗಿಯಲ್ಲಿ ವಿಶೇಷ ಏನು ಅಂತಂದ್ರೆ, ಅಮ್ಮನವರು ಕೊಡೋದಕ್ಕೆ ರೆಡಿಯಾಗಿ ನಾನು ನಿಂತಿದ್ದೇನೆ, ನಾನು ಹೋಗೋಕ್ಕೆ ರೆಡಿಯಾಗಿದ್ದೀನಿ ಅಂತ. ಅಂದರೆ ನಾವು ಏನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೋತೀವೋ ಆ ಪ್ರಾರ್ಥನೆಯನ್ನು ನೆರವೇರಿಸೋದಕ್ಕೆ ರೆಡಿಯಾಗಿ ನಾನು ನಿಂತಿದ್ದೀನಿ ಅಂತ ಒಂದು ಸಂಕಲ್ಪ. ಅದು ಆ ಒಂದು ಬಿಂಬದ ಒಂದು ಮೂರ್ತಿಯ ಒಂದು ಸಂಕೇತ ಅದು. ಹಾಗಾಗಿ ಈ ಒಂದು ಮೂರ್ತಿಯ ದರ್ಶನ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಲಾಭವನ್ನು ಕೊಡ್ತಾ ಇದೆ. ಮನುಷ್ಯ ಬದುಕಿರೋ ತನಕ ಕೂಡ ನನಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಎಲ್ಲ ಪೂಜೆಗಳನ್ನು, ಹೋಮಗಳನ್ನು, ಹವನಗಳನ್ನು, ಸ್ತೋತ್ರಗಳನ್ನು ಎಲ್ಲವನ್ನೂ ನಾವು ಮಾಡ್ತಾ ಇರ್ತೀವಿ. ಆದರೆ ಕೆಲವೊಂದು ಸತಿ ನಮಗೆ ಫಲ ಸಿಕ್ಕಲ್ಲ, ಕೆಲವೊಂದು ಸತಿ ಫಲ ಸಿಗ್ತಾ ಹೋಗುತ್ತೆ. ಹೀಗೆ ಯಾರಿಗೆ ಫಲ ಇಲ್ಲ ಅಂಥವ್ರು ಬಂದು ಇಲ್ಲಿ ಶ್ರೀ ಸಾನ್ನಿಧ್ಯದಲ್ಲಿ ಬಂದು ಅಮ್ಮನವರ ದರ್ಶನ ಮಾಡಿದ್ಮೇಲೆ ನೋಡಿ, ನಿಮಗೆ ಕರಂಗುಲಿ ಮಾಲೆ ವಿಶೇಷವಾಗಿ ತಾಯಿಯ ಪಾದದ ಹತ್ರ ಇಟ್ಟು ನಾವು ಈಕೆಯ ಒಂದು ವಿಶೇಷವಾದ ಮಂತ್ರಗಳನ್ನು ಹೇಳಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಹತ್ರ ತಗೊಂಡಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಯಾವ ರೀತಿ ಅವರಿಗೆ ಪೂಜೆ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಒಂದೊಂದು ಮನೆಗೂ ಕೂಡ ಅದಕ್ಕೆ ಎನರ್ಜೈಸ್ ಮಾಡಿ ವಿವಿಧವಾದಂತಹ ಮಂತ್ರಗಳನ್ನು ಆಚರಣೆ ಮಾಡಿ, ಯಾರು ಯಾವ ಉದ್ದೇಶಕ್ಕೆ ಬಂದಿದ್ದೀರಿ, ಅಂದರೆ ಇವಾಗ ಮದುವೆ ಆಗದೆ ಇರೋರು ಬರ್ತಾರೆ, ಕೆಲವರು ಆರ್ಥಿಕ ಸಂಕಷ್ಟದಲ್ಲಿ ಇರೋರು ಬರ್ತಾರೆ, ಕೆಲವರು ಭೂಮಿ ಕೋರ್ಟ್ ವಿಚಾರ, ವಿಶೇಷವಾಗಿ ವಾರಾಹಿ ತಾಯಿ ಕೋರ್ಟ್ಗೆ ಸಂಬಂಧಪಟ್ಟಂತಹ ಸಮಸ್ತ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಹಾಗಾಗಿ ಈ ಒಂದು ಮನೆ ತಗೊಳ್ತಾ ಯಾರಿಗೆ ಆಗ್ತಿರಲ್ಲ ಅಂಥವ್ರು ಬರ್ತಾರೆ, ಅವ್ರಿಗೆಲ್ಲ ಕೂಡ ಅವರವರ ಸಮಸ್ಯೆಗೆ ಸರಿಯಾಗಿರುವಂತಹ ಮಂತ್ರಗಳನ್ನು, ಬೀಜಾಕ್ಷರ ಮಂತ್ರಗಳನ್ನು, ವಾರಾಹಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳಿ ಅವರಿಗೆ ಆ ಮಣಿಯನ್ನು ನಾವು ಇಲ್ಲಿಂದನೇ ನಮ್ಮ ಕೈಯಾರೆ ಅವರಿಗೆ ಧಾರಣೆಯನ್ನು ಮಾಡ್ತೀವಿ. ಜೊತೆಯಲ್ಲಿ ಇವತ್ತಿನ ಒಂದು ವಿಶೇಷವಾದಂತಹ ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ರಿಗೂ ಕೂಡ ಈ ಒಂದು ಮಾಲೆಯನ್ನು ನಾವು ಕೊಡ್ತಾ ಇದ್ದೀವಿ. ತಗೊಂಡು ಹೋಗಿದ್ದಾರೆ ಸುಮಾರು ಜನ. ತಗೊಂಡು ಹೋದ ಮೇಲೆ ಅವ್ರಿಗೆ ಇನ್ನೂ ವಿಶೇಷವಾದಂತಹ ಅನುಭೂತಿ ಆಗಬೇಕು. ಅಂದರೆ ನಾನು ಇಲ್ಲಿಂದ ಮಂತ್ರ ಹಾಕಿ ಅವರಿಗೆ ಏನು ಎನರ್ಜಿ ಕೊಡಬೇಕು, ಆ ಮಂತ್ರಗಳಿಗೆ ಒಂದೊಂದು ಮಣಿಗೂ ಕೂಡ ಎನರ್ಜಿ ಮಾಡಿ ಅದನ್ನು ಕೊಡ್ತಾ ಇರ್ತೀವಿ. ಅದು ಅಲ್ಲದೆ ಮುಂದಿನ ಒಂದು ಶನಿವಾರದ ದಿವಸ ಶನಿಯ ಒಂದು ಪರಿವರ್ತನೆ ಇದೆ. ಆ ಶನಿ ಪರಿವರ್ತನೆ ಇರೋ ದಿವಸ ಶ್ರೀ ವಾರಾಹಿ ಸನ್ನಿಧಾನದಲ್ಲಿ ಶನಿ ಶಾಂತಿಯನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಈ ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಬಂದು ಈ ಒಂದು ಶನಿಯ ಒಂದು ಪರಿವರ್ತನಾ ಯೋಗದಿಂದ ತಪ್ಪಿಸ್ಕೊಳ್ಳಿ. ಕೆಲವು ರಾಶಿಯವರಿಗೆ ವಿಶೇಷವಾಗಿ ತೊಂದರೆಯನ್ನು ಉಂಟು ಮಾಡುತ್ತೆ. ಆ ತೊಂದರೆಯಿಂದ ಪಾರಾಗಬೇಕು ಅಂತಂದರೆ ಎಲ್ಲರೂ ಕೂಡ ಈ ಒಂದು ಸನ್ನಿಧಾನಕ್ಕೆ ಬಂದು ನಾವು ಕೊಡುವಂತಹ ವಿಶೇಷವಾದಂತಹ ಮಂತ್ರಪೂರ್ವಕವಾದಂತಹ ಮಣಿಯನ್ನು ಸ್ವೀಕಾರ ಮಾಡಿ ಎಲ್ರಿಗೂ ಕೂಡ ನಿಮ್ಮ ಒಂದು ಮನೋವಾಂಛೆಗಳೆಲ್ಲ ಈಡೇರಲಿ, ಅಮ್ಮನವರ ಕೃಪೆ ಎಲ್ರಿಗೂ ಪಾತ್ರರಾಗಿ ಅಂತ ಹೇಳ್ತಾ, ಇವತ್ತು ಒಂದು ನಿಮಗೆ ವಿಶೇಷವಾಗಿ ಏನು ಹೇಳಬೇಕು ಅಂತ ಅನ್ಕೋತೀವಪ್ಪ ಅಂತಂದರೆ, ಈ ಒಂದು ಮಾಲೆ ಹಾಕ್ಕೊಳ್ತಿದ್ದೀರಾ, ಎಲ್ಲ ಕಡೆ ನಿಮಗೆ ಮಾಲೆ ಸಿಗ್ತಾ ಇದೆ.
ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಈ ಮಾಲೆಯನ್ನ ನಿಮಗೆ ವಿಕ್ರಯ ಮಾಡ್ತಾ ಇದ್ದಾರೆ. ಆದರೆ ನಾವು ನಮ್ಮ ಒಂದು ದೇವಾಲಯದ ಸನ್ನಿಧಾನದ ವತಿಯಿಂದ ಪ್ರತಿಯೊಬ್ಬ ಹಾಕೊಳ್ಳುವಂಥ ಮಾಲಾಧಾರಿಗೂ ಕೂಡ ಶುಭ ಆಗಬೇಕು, ಅವರು ಅನ್ಕೊಂಡಿರುವಂತಹ ಸಂಕಲ್ಪ ಈಡೇರಬೇಕು ಅಂತೇಳಿ ವಿಶೇಷವಾಗಿ ನಾವು ಇದನ್ನು ಪೂಜೆಯನ್ನು ಮಾಡಿ ಕೊಡ್ತಾ ಇದ್ದೀವಿ. ತಗೊಂಡೋದಂತಹ ಭಕ್ತಾದಿಗಳು ಅವರಿಗೆ ಕೆಲವೊಂದು ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಕೋರಿಕೆಗಳಿರ್ತವೆ. ಕೆಲವರಿಗೆ ನಾನು ಇಷ್ಟೊತ್ತು ಹೇಳಿದ್ದು ನಿಮಗೆ ಒಂದು ಕೋರಿಕೆ, ಜೀವನದಲ್ಲಿ ಬೇಕಾಗಿರುವಂತಹ ಕೋರಿಕೆ, ಮದುವೆ ಆಗಿರಬಹುದು, ಅವರ ಆರ್ಥಿಕ ಸಂಕಷ್ಟಗಳಾಗಿರಬಹುದು, ಇವೆಲ್ಲ ಕೂಡ ಒಂದು ಕಡೆ ಆಯಿತು ಅಂದರೆ ಅದಕ್ಕಿಂತ ಇನ್ನೂ ಹೆಚ್ಚಿನಂತಹ ಒಂದು ಕೋರಿಕೆಗಳು ಅವರಿಗೆ ಇರುತ್ತೆ. ಅಂತಹ ಕೋರಿಕೆಗಳನ್ನೆಲ್ಲ ಈಡೇರಿಸುವಂತಹ ಈ ಕರಂಗುಲಿ ಮಾಲೆಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡುವಂತಹ ಶ್ರೀ ವಾರಾಹಿಯ ಒಂದು ದಿವ್ಯವಾದ ಮಂತ್ರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಒಂದು ಮಂತ್ರವನ್ನು ಅನುಷ್ಠಾನ ಮಾಡಿಕೊಳ್ಳಿ. ಇಷ್ಟ ಆದರೆ ಈ ಒಂದು ವಿಡಿಯೋ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಎಲ್ರಿಗೂ ಕೂಡ ಅಂದರೆ ಮಾಲೆ ತಗೊಂಡಿರೋರು ಎಲ್ಲರೂ ಕೂಡ ಧಾರಣೆ ಮಾಡಿರುವಂಥವರೆಲ್ಲ ಕೂಡ ಈ ಒಂದು ಕರಂಗುಲಿ ಮಾಲೆಯನ್ನು ತಗೊಂಡು ನೋಡಿ, ಬೆಳಿಗ್ಗೆ ಎದ್ದು ನಾವು ಸ್ನಾನ ಮಾಡ್ಕೋತೀವಿ. ಸ್ನಾನ ಆದಮೇಲೆ ಪ್ರತಿಯೊಬ್ಬರು ಕೂಡ ಆ ಒಂದು ನಮ್ಮ ಪದ್ಧತಿಯ ಮೇರೆಗೆ ನಾವು ಏನೋ ಒಂದು ವಿಭೂತಿ ಧಾರಣೆನೋ ತ್ರಿಪುಂಡ ಧಾರಣೆನೋ ಏನೋ ಒಂದು ಮಾಡ್ಕೋತೀವಿ. ಬರೀ ಎಣ್ಣೆಯಲ್ಲಂತೂ ಇರೋದಿಲ್ಲ, ಯಾವುದೋ ಒಂದು ರೀತಿಯಾದ ಕುಂಕುಮವೋ ವಿಭೂತಿಯೋ ಏನೋ ಒಂದು ನಾಮವನ್ನು ನಾವು ಇಟ್ಕೊಂಡು ದೇವರ ಮುಂದೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಈ ಒಂದು ಮಂತ್ರ ನಾನು ಹೇಳ್ತೀನಿ. ಆ ಮಂತ್ರವನ್ನು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು ಅಂತ. ಆ ರೀತಿಯಾಗಿ ಮಾಲೆಯನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ನೋಡಿ, ಈ ಒಂದು ಮಾಲೆಯನ್ನು ಇದು ಮೇರುಮಣಿ ಅಂತ ಕರಿತೀವಿ. ಈ ಮೇರುಮಣಿಯನ್ನು ಹೀಗೆ ಇಟ್ಕೊಂಡು ಈ ಬೆರಳನ್ನು ತಾಕಿಸ್ಬಾರ್ದು, ಯಾವುದೇ ಕಾರಣಕ್ಕೂ ಹಿಂಗೆ ಇಟ್ಕೊಂಡು ಹಿಂಗೆ ಜಪ ಮಾಡಬಾರ್ದು. ಈ ಒಂದು ಬೆರಳನ್ನು ತಾಕಿಸ್ದೆ ಈ ಬೇರೆ ಬೆರಳುಗಳ ಸಹಾಯದಿಂದ ನೋಡಿ ಹೀಗೆ ಇಟ್ಕೊಂಡು ಹೀಗೆ ಮಾಣಿಯನ್ನು ತಿರುಗಿಸ್ಬೇಕು. ಈ ಮಣಿಯನ್ನು ತಿರುಗಿಸಿದ ಮಂತ್ರ ಹೇಗಿದೆ, ಇದು ವಾರಾಹಿಗೆ ಸಂಬಂಧಪಟ್ಟ ಮಾಯಾ ಮಂತ್ರ ಅಂತ ಇದಕ್ಕೆ ಹೆಸರು. ಅಮ್ಮನವರು ಈ ಮಂತ್ರವನ್ನು ಜಪ ಮಾಡ್ತಿದ್ರೆ ನಮ್ಮ ಜೀವನದಲ್ಲಿ ಒಂಥರ ಮಾಯಾ ಮತ್ತೆ ಮಂತ್ರ ಹೇಳ್ತಾರಲ್ಲ, ಏನೋ ಮಾಯಾ ಮಂತ್ರ ಮಾಡಿಬಿಟ್ಟಿದ್ಯಾ ಅಂತ, ಈ ರೀತಿ ಮಾಯೆ ನಮ್ಮ ಜೀವನದಲ್ಲಿರುವಂತಹ ಮಾಯೆಯನ್ನು ತೊಲಗಿಸ್ತಾಳೆ. ನಮಗೆ ಬೇಕಾಗಿರುವಂತಹ ಸಿರಿ ಸಂಪತ್ತು ನಾವೇನು ಸಂಕಲ್ಪ ಮಾಡ್ಕೋತೀವಿ ಅದನ್ನು ನಮಗೆ ದಯ ಮಾಡುವಂತಹ ಒಂದು ವಿಧಿವ್ಯವಾದ ಮಂತ್ರ ಇವತ್ತು ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಬರ್ಕೊಂಡು ಇದನ್ನು ಅನುಷ್ಠಾನ ಮಾಡಿ. ನೋಡಿ, ಮಂತ್ರವನ್ನು ಈ ರೀತಿ ಜಪ ಮಾಡಬೇಕು. ಓಂ ಹ್ರೀಂ ಶ್ರೀಂ ಕ್ಲೀಂ ಪೂರ್ವ ದುರ್ಗತಿನಾಶಿನ್ಯೈ ಮಹಾಮಾಯೈ ಸ್ವಾಹ. ನೋಡಿ, ತುಂಬ ಸಿಂಪಲ್ ಆಗಿರುವಂತಹ ಮಂತ್ರ. ಯಾರು ಬೇಕಾದರೂ ಇದನ್ನು ಹೇಳ್ಕೋಬಹುದು. ಇದಕ್ಕೆ ಸ್ತ್ರೀ ಪುರುಷಾದಿ ಭೇದಗಳಿಲ್ಲ, ಜಾತಿ ಧರ್ಮಕ್ಕೆ ಭೇದ ಇಲ್ಲ. ಯಾಕೆಂದ್ರೆ ಕೆಲವೊಂದು ಮಂತ್ರಗಳನ್ನ ಋಷಿಗಳು ನಮ್ಮ ಮನುಷ್ಯನ ಉದ್ಧಾರಕ್ಕೋಸ್ಕರನೇ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಇದು ಮಂತ್ರ ಹೇಳಬಾರ್ದು, ಇದು ಬರೀ ಬ್ರಾಹ್ಮಣರಿಗೆ ಮಾತ್ರ ಹೇಳಬೇಕು, ಇನ್ನೊಬ್ರು ಹೇಳಬೇಕು ಅಂತ. ಆ ರೀತಿ ಏನೂ ಇಲ್ಲ. ಇದನ್ನು ಯಾರು ಬೇಕಾದರೂ ಅನುಷ್ಠಾನ ಮಾಡಬಹುದು. ಶುಚಿಭೂತರಾಗಿ ಶುದ್ಧ ಮನಸ್ಸರಾಗಿ ಈ ಒಂದು ಮಂತ್ರಗಳನ್ನ ಪಾರಾಯಣ ಮಾಡಿ. ಮಂತ್ರ ಇನ್ನೊಂದ್ಸತಿ ಹೇಳ್ತೀನಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಪೂರ್ವ ದುರ್ಗತ ನಾಶಿನ್ಯೈ ಮಹಾಮಾಯೈ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಪೂರ್ವ ದುರ್ಗತಿನಾಶಿನ್ಯೈ ಮಹಾಮಾಯೈ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಪೂರ್ವ ದುರ್ಗತಿ ನಾಶಿನ್ಯೈ ಮಹಾಮಾಯೈ ಸ್ವಾಹ. ಈ ಒಂದು ಮಂತ್ರ, ಇದು ಉಪದೇಶ ಮಂತ್ರ, ಯಾರು ಬೇಕಾದರೂ ಪಾರಾಯಣ ಮಾಡಬಹುದು. ಇದನ್ನ ಈ ರೀತಿ ಮಾಲೆಯನ್ನು ಇಟ್ಕೊಂಡು ದಿನಕ್ಕೆ ಸಾಧ್ಯವಾದಷ್ಟು ಇದನ್ನ ಒಂದು 5 ಮಾಲೆ ಆದರೂ ಮಾಡಿ. 5 ಮಾಲೆ ಅಂದರೆ 500 ಆಗುತ್ತೆ. 500 ಮಾಲೆ ದಿನಕ್ಕೆ ಒಂದು 21 ದಿನ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡೋದ್ರಿಂದ ವಿಶೇಷವಾದಂತಹ ಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶ ಆಗಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ನಮಗೆ ದಿಗ್ವಿಜಯವನ್ನು ತಂದುಕೊಡುತ್ತೆ. ಯಾರಿಗೆ 5 ಮಾಲೆ ಅಂದರೆ 500 ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ, ಏನೋ ನಾವು ಹಾಕೊಂಡಿದ್ದೀವಿ, ಆಸೆ ನಮಗೂ ಕೆಲಸಗಳು ಆಗ್ಬೇಕಲ್ಲಪ್ಪ ಅಂತಂದಾಗ ಒಂದು 21 ಸತಿ ಆದರೂ ವಿಶೇಷವಾಗಿ ದಿನ ಒಂದು 21 ಸತಿ ದೇವರ ಮುಂದೆ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಕೂತು ಈ ಒಂದು ಮಂತ್ರವನ್ನು, ದಿವ್ಯ ಮಂತ್ರ, ಇದಕ್ಕೆ ಹೆಸರು ಮಾಯಾ ಮಂತ್ರ ಅಂತ ಇದಕ್ಕೆ ಹೆಸರು. ಮಾಯಾ ಶ್ರೀ ವಾರ್ತಾಳಿ ಮಂತ್ರ ಇದು, ಅಂದರೆ ವಾರಾಹಿ ಮಂತ್ರ. ವಿಶೇಷವಾದಂತಹ ಶಕ್ತಿ ಕೊಡ್ತಾಳೆ. ನಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾಳೆ. ಅಂತರ ಶತ್ರುಗಳು ಬಹಿರ್ಶತ್ರುಗಳನ್ನೆಲ್ಲ ನಾಶ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಇರುವಂತಹ ಈ ಮಂತ್ರವನ್ನು ಎಲ್ಲರೂ ಕೂಡ ಪಾರಾಯಣ ಮಾಡಿ. ಈ ಒಂದು ಮಾಲೆ ವಿಶೇಷವಾಗಿ ನೋಡಿ, ಇದನ್ನು ಹಾಕ್ಕೊಂಡು ಈ ಮಂತ್ರವನ್ನು ಪಾರಾಯಣ ಮಾಡಿಬಿಟ್ಟು ಮತ್ತೆ ಇದನ್ನು ಧಾರಣೆ ಮಾಡ್ಕೋಬೇಕು. ಈ ಧಾರಣೆ ಮಾಡ್ಕೊಂಡಾಗ ಏನಾಗುತ್ತೆ, ಇದರಲ್ಲಿ ಆ ಒಂದು ಮಂತ್ರಶಕ್ತಿ ನಿಕ್ಷಿಪ್ತ ಆಗಿರುತ್ತೆ, ಅಂದರೆ ಒಳಗಡೆ ಸೇರ್ಕೊಂಡಿರುತ್ತೆ. ಆ ಒಳಗಡೆ ಇರುವಂತಹ ಶಕ್ತಿ ನಮ್ಮ ದೇಹವನ್ನು ಸಂರಕ್ಷಣೆ ಮಾಡ್ತಾ ಇರುತ್ತೆ, ನಮ್ಮ ಬುದ್ಧಿಯನ್ನು ಸಂರಕ್ಷಣೆ ಮಾಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ದಿವ್ಯವಾದಂತಹ ಮಾಯಾ ಮಂತ್ರವನ್ನು ಜಪ ಮಾಡಿ
ಈ ಮಂತ್ರಗಳು, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ನೆಸ್ಸು ನಮಗೆ ತುಂಬ ಬೇಕಾಗಿರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದರೂ ಈ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಬ್ಯಾಡ್ ಕಮೆಂಟ್ಗಳನ್ನು ಯಾರು ಜಾಸ್ತಿ ಮಾಡಬೇಡಿ. ಯಾಕೆ ಅಂತಂದರೆ ಬ್ಯಾಡಾಗಿ ಕಮೆಂಟ್ ಮಾಡಿದಾಗ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗಾಗಿ ಯಾರು ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ, ಒಳ್ಳೆಯ ಕಮೆಂಟ್ ಮಾಡಿ. ವಾರಾಹಿಯ ಒಂದು ಶಕ್ತಿ ಎಲ್ರಿಗೂ ಕೂಡ ಹರಳಿ ಅನ್ನೋ ಒಂದು ಉದ್ದೇಶ. ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಕೂಡ ಆನಂದವಾಗಿರಬೇಕು. ಎಲ್ಲರ ಜೊತೆಯಲ್ಲೂ ನಾನು ಇರಬೇಕು. ಎಲ್ರಿಗೂ ಮಂಗಳವಾಗಲಿ. ಜೈ ವಾರಾಹಿ, ಜೈ ಜೈ ವಾರಾಹಿ.